ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನನ್ನ ಮಗಳ ಬರ್ಡೇ ಸೆಲೆಬ್ರೇಷನ್ ವಿಡಿಯೋನ ಒಂದು 2-3 ದಿನ ಲೇಟಾಗಿ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಬರ್ಡೇನ ಸಿಂಪಲ್ ಆಗಿ ಮನೆಯಲ್ಲೇ ಸೆಲೆಬ್ರೇಷನ್ ಮಾಡ್ಕೊಂಡ್ವಿ. ಹೆಚ್ಚು ಜನಕ್ಕೆಲ್ಲ ಹೇಳಿಲ್ಲ. ನನ್ನ ಫ್ಯಾಮಿಲಿ ಹಾಗೆ ನನ್ನ ಗಂಡನ ಅವರ ಫ್ಯಾಮಿಲಿನ ಮಾತ್ರ ಡಿನ್ನರ್ಗೆ ಇನ್ವೈಟ್ ಮಾಡಿದ್ವಿ. ಇವಳು ಟಿವಿಯಲ್ಲಿ ಇದು ಬೆಕ್ಕಿಂದು ಜಾಸ್ತಿ ರೀಲ್ಸ್ ನೋಡ್ತಾಳೆ. ಇದೇ ಡ್ರೆಸ್ ಇದ್ದು ಯಾವಾಗಲೂ ಅದೇ ಇಡ್ತಾಳೆ. ಹಾಗಾಗಿ ಅದೇ ಪಿಕ್ಚರ್ ಇದ್ದು ಕೇಕ್ ಮಾಡಿಸಿದ್ದು. ಆಮೇಲೆ ಫಸ್ಟ್ ಇಯರ್ ಬರ್ಡೇ ಕೂಡ ನಾವು ಇವಳದ್ದು ಸೆಲೆಬ್ರೇಷನ್ ಮಾಡಿರಲಿಲ್ಲ. ಅಂದರೆ ಗೃಹ ಪ್ರವೇಶ ಕೂಡ ಅದೇ ಟೈಮಲ್ಲಿ 1 ಮಂತ್ ನೆಕ್ಸ್ಟ್ ಆಗ್ತಾ ಇತ್ತು. ಎಲ್ಲ ಅದರ ಬ್ಯುಸಿಯಲ್ಲೇ ಇದ್ದರು. ಹಾಗಾಗಿ ಫಸ್ಟ್ ಬರ್ಡೇ ಕೂಡ ಸೆಲೆಬ್ರೇಷನ್ ಮಾಡಿಲ್ಲ. ಹಾಗಾಗಿ ಇವಳಿಗೆ ಕೇಕ್ ಕಟ್ಟಿಂಗ್ ಮಾಡೋದು ಬೇರೆಯವರು ಅಂದರೆ ಟಿವಿಯಲ್ಲಿ ಹಾಗೆಲ್ಲ ನೋಡಿಯೇ ಗೊತ್ತು. ಇವಳಾಗೆ ಮಾಡಿಲ್ಲಲ್ಲ. ಎಂತಾದರೂ ಇದ್ದರೆ ಮನೆಯಲ್ಲೇ ಹೀಗೆ ನೈಫ್ ಎಲ್ಲ ಇಟ್ಕೊಂಡು ಹ್ಯಾಪಿ ಬರ್ಡೇ ಅಂತ ಹೇಳ್ತಿದ್ಲು. ಇವತ್ತು ಕೇಕ್ ನೋಡಿ ಅವಳಿಗೆ ನೈಫ್ ಕೊಟ್ಟಿದ್ದೇವಲ್ಲ, ಖುಷಿ ಅಂದರೆ ಖುಷಿ ತುಂಬ. ಹಾಗೆ ಅವಳ ಕಸಿನ್ಸ್ ಹಾಗೆ ಮನೆ ಹತ್ತಿರದ ಮಕ್ಕಳು ಎಲ್ಲ ಬಂದಿದ್ರಲ್ಲ, ಕೇಕ್ ಕಟ್ಟಿಂಗ್ ಮಾಡುವಾಗ ಕ್ಲಾಪ್ಸ್ ಎಲ್ಲ ಹಾಕಿದಾರಲ್ಲ, ಅವಳಿಗೆ ತುಂಬ ಖುಷಿ. ನನಗೆ ಹಿಡಿಲಿಕ್ಕೆ ಕೊಡ್ತಾ ಇಲ್ಲ. ಒಂದ್ಸರಿ ಕಟ್ ಮಾಡಿದಷ್ಟೇ, ಮತ್ತೆ ನನಗೆ ಕೊಡಿ ಅಂತ ಹೇಳಿತಿದ್ದಲ್ಲ ನೈಫನ್ನು. ಕೇಕ್ಸ್ ಕೂಡ ಅಷ್ಟೇ, ಕೇಕ್ಸ್ ಬಿಸ್ಕಿಟ್ಸ್ ಅದೆಲ್ಲ ನಾನು ತುಂಬ ಕಮ್ಮಿ ಕೊಡೋದಲ್ಲ. ಹಾಗಾಗಿ ಇದು ಕೇಕ್ ತಿಂದವಳೆ ರುಚಿ ಆಯಿತು ಅವಳಿಗೆ. ಸುಮಾರು ತಿಂದಿದ್ದಾಳೆ ಕೇಕ್. ಹಾಗೆ ಊಟ ಆದಮೇಲೆ ಐಸ್ ಕ್ರೀಮ್ ಎಲ್ಲ ತಿಂದು ನೆಕ್ಸ್ಟ್ ಡೇ ವಾಯ್ಸ್ ಇರಲಿಲ್ಲ ಅವಳಿಗೆ. ಮತ್ತು ಇದು ಹ್ಯಾಪಿ ಬರ್ಡೇ ಸಾಂಗನ್ನು ನೆಕ್ಸ್ಟ್ ಡೇ ಮಾರ್ನಿಂಗ್ ಕೂಡ ಅದನ್ನೇ ಬಾಯ್ಪಟ ಹೇಳ್ತಾ ಇದ್ಲು, ಹ್ಯಾಪಿ ಬರ್ಡೇ ಅಂತ. ಕೇಕ್ ಕೊಟ್ಟವರು ಕ್ಯಾಂಡಲ್ ಕೊಡಲಿಕ್ಕೆ ಮರ್ತಿದ್ದಾರೆ. ಕ್ಯಾಂಡಲ್ ಇರಲಿಲ್ಲ ಅದರಲ್ಲಿ. ಹಾಗಾಗಿ ದೀಪನ ಬೆಳಗಿಸಿದ್ದು. 7:30 ಅಷ್ಟೊತ್ತಿಗೆ ಎಲ್ಲರೂ ಬಂದಿದ್ದರು. ಹಾಗಾಗಿ ಕೇಕ್ ಕಟ್ಟಿಂಗ್ ಮಾಡ್ಕೊಂಡ್ವಿ. ನಮ್ಮ ಮನೆಯವರ ಫ್ಯಾಮಿಲಿ ಹಾಗೆ ನನ್ನ ಫ್ಯಾಮಿಲಿಯವರೆಲ್ಲ ಒಂದು 30 ಜನ ಇದ್ವಿ ಅಷ್ಟೇ. ಮತ್ತು ನನ್ನ ದೊಡ್ಡ ಮಗಳು ಇದು ಕ್ಯಾಟಿದ್ದು ಹೆಡ್ ಕಟ್ ಮಾಡೋದು ಬೇಡಮ್ಮ, ಅದು ಇಡಿ ಅಂತ ಹೇಳ್ತಿದ್ಲು. ಹಾಗಾಗಿ ಅದರ ಸೈಡಲ್ಲೆಲ್ಲ ತೆಗೆದು ಇದು ಇಷ್ಟು ಹೆಡ್ ಮಾತ್ರ ಉಳಿತು. ಅದನ್ನು ಮತ್ತೆ ಫ್ರಿಜ್ಜಲ್ಲಿ ಇಟ್ಟದ್ದು. ಇವಳು ಊಟ ಆಗುವಾಗ ಕೂಡ ಅಷ್ಟೇ, ಎಲ್ಲರ ಹತ್ರ ಹೋಗಿ ಎಂತಾದ್ರೂ ಬಾಯಿಗೆ ಹಾಕ್ಕೊಂಡು ಬರ್ತಾಳೆ. ನಮ್ಮನೇಲಿ ಏನಾದರೂ ಫಂಕ್ಷನ್ ಇದ್ದರೆ ಗೆಸ್ಟ್ ಬಂದರೆ ಎಲ್ಲರ ಹತ್ರ ಅಲ್ಲ, ನನ್ನ ಗಂಡನ ಮನೆಯವರು ಅವರೆಲ್ಲ ಬಂದರೆ ಅವರು ಹೋಗುವಾಗ ಬೊಬ್ಬೆ ಅಂದರೆ ಬೊಬ್ಬೆ ಇವಳದು, ನಾನು ಹೋಗ್ತೇನೆ ಅಂತ. ಅವಳಿಗೆ ಯಾರು ತುಂಬ ಪರಿಚಯ ಇರ್ತಾರೆ, ಆಮೇಲೆ ತುಂಬ ಇಷ್ಟ ಯಾರು ಇರ್ತಾರೆ ಅವ್ರ ಜೊತೆ ಹೋಗ್ತೇನೆ ಅಂತ ಹಠ ಮಾಡೋದು. ಇವರ ಡ್ರೈವಿಂಗ್ ಸೀಟಲ್ಲೇ ಹೋಗಿ ಕೂತಿದ್ದಾಳೆ ಅವರ ಹತ್ತಿರ ಹೋಗುದಂತ. ನೋಡಿ, ಕರೆದ್ರೂ ಬರೋದಿಲ್ಲ ಅಂತ ಹೇಳೋದು, ಕೇಳದ ಹಾಗೆ ಆಚೆ ನೋಡೋದು ಪುನಃ. ಅವಳ ಕಸಿನ್ಸ್ ಎಲ್ಲ ಇದ್ದಾರಲ್ಲ ಇನ್ನಿಬ್ರು, ಹಾಗಾಗಿ ಅವ್ರ ಜೊತೆ ಹೋಗ್ತೇನೆ ಅಂತ. ಹಾಗೋ ಹೀಗೋ ಮಾಡಿ ಅವಳನ್ನು ಎತ್ಕೊಂಡು ಮತ್ತೆ ಅವರನ್ನು ಕಳಿಸ್ಕೊಟ್ವಿ. ಓಕೆ ಫ್ರೆಂಡ್ಸ್, ಇವತ್ತಿನ ಬ್ಲಾಗ್ ಇಷ್ಟೇ. ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಹಾಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಬಾಯ್.